ಓಕೆ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಈಗ ದತ್ತಾತ್ರಿ ಎಸ್ ಅವರಿದ್ದಾರೆ, ರಾಜ್ಯ ಸಂಚಾಲಕರು ಬಿಜೆಪಿ, SIR ರಾಜ್ಯ ಸಂಚಾಲಕರು ಬಿಜೆಪಿ. ಸರ್ ಗುಡ್ ಈವ್ನಿಂಗ್ ಸರ್, ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ಹೇಳಿ ಸರ್. ಈಗ ನೀವು ಆರೋಪ ಮಾಡ್ತಾ ಇರೋದೇನು ಅಂದರೆ ಸರ್ಕಾರ ಇಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದೆ, ಸರಿಯಾಗಿ ನಡೀತಾ ಇಲ್ಲ ಅಂತ. ಆದರೆ ರಾಜ್ಯ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದೇನು ಅಂದರೆ ನಾವು ಜನರಿಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ, ತಿಳುವಳಿಕೆನ ಮೂಡಿಸ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಏನು ಹೇಳ್ತೀರಿ ತಾವು ಬಿಜೆಪಿಗರಾಗಿ? ರಾಜ್ಯ ಸರ್ಕಾರದ ಕಾಂಗ್ರೆಸ್ ನಾಯಕರಿಗೆ ಏನಾಗಿದೆ ಅಂದ್ರೆ SIR ಅಂದ್ರೆ ಏನೋ ಒಂಥರ ಉರಿಯವರಿಗೆ. ಎಲ್ಲಿ SIR ಬಂದ್ಬಿಟ್ರೆ ನಮ್ಮ ಮತದಾರಿಗೆ ತೊಂದರೆ ಬೀಳುತ್ತೆ, ಹೊಡೆತ ಆಗತ್ತೆ, ನಾವು ಅಧಿಕಾರ ಕಳ್ಕೊಂಡ್ ಬಿಡ್ತೀವಿ ಅನ್ನೋ ಒಂದು ಹೆದರಿಕೆನಲ್ಲಿ ಇದನ್ನ ದಿಕ್ ತಪ್ಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಈಗ ನೀವು SIR ನಲ್ಲಿ ಗುರುತಿನ ಚೀಟಿ ಇಟ್ಕೊಳ್ಳಿಲ್ಲ, ನಿಮ್ಗೆ ಗ್ಯಾರಂಟಿ ಸಿಗಲ್ಲ, ಸವಲತ್ತುಗಳು ಸಿಗಲ್ಲ ಅಂತ ಈಗ ಯಾಕೆ ಹೇಳ್ಬೇಕಾಗಿತ್ತು? ಅವ್ರು ಹೇಳೋ ಹಿಂದ್ಗಳಿಗೆ ಇರ್ತಕ್ಕಂತ ಬುದ್ಧಿ ಏನು ಅಂದ್ರೆ ಗೊಂದಲಕ್ಕೆ ಈಡು ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ SIR ನಿಂದ ಅನವಶ್ಯಕವಾಗಿ ಮೊದಲಿಂದನೂ ಕೂಡ SIR ಬಗ್ಗೆ ಜನಗಳಲ್ಲಿ ಭೀತಿ ಹುಟ್ಟಿಸೋ ಕೆಲಸವನ್ನ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತ ಅತ್ಯಂತ ದುಃಖದಿಂದ ಹೇಳಕ್ಕೆ ಬಯಸ್ತೇನೆ. ಮತ್ತೆ ರಾಜ್ಯದಲ್ಲಿ SIR ನ ಏನು ಚುನಾವಣೆ ಆಯೋಗ SIR ನ ನೀತಿ ನಿಯಮಗಳನ್ನ ಜಾರಿಗೆ ತರಬೇಕು, ಅದು ರಾಜ್ಯ ಸರ್ಕಾರದ ಅಧಿಕಾರಿಗಳಿಂದ ಜಾರಿಗೆ ತರಬೇಕು. ಆದ್ರೆ ಇವರು ರಾಜ್ಯ ಸರ್ಕಾರದ BLOಗಳನ್ನ ಅಧಿಕಾರಿಗಳನ್ನ ಹೆದರಿಸ್ಬಿಟ್ಟು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಏನು BLOಗಳು ಎನ್ಯುಮರೇಷನ್ ಫಾರಂ ನ ಮನೆ ಮನೆಗೆ ಕೊಡಬೇಕು ಅಂತ ಇದೆಯೋ ಅದರ ಬದಲಾಗಿ ಕಳೆದ 5 ದಿನಗಳಿಂದ ಎನ್ಯುಮರೇಷನ್ ಫಾರಂಗಳು ರಸ್ತೆಯಲ್ಲಿ, ಬೀದಿಗಳಲ್ಲಿ, ಮಸೀದಿ ಒಳಗೆ, ಇವತ್ತು ಕೂಡ ಬೀದರ್ ಗ್ರಾಮಾಂತರದ ಬೀದರ್ ನಗರದಲ್ಲಿ ಮಸೀದಿಯಲ್ಲಿ ಕರೆದುಬಿಟ್ಟು ಕೊಟ್ಟಿರ್ತಕ್ಕಂಥದ್ದು ಘಟನೆ ಅಲ್ಲಿಂದ ನಮ್ಮ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಭಗವಂತ್ ಖೂಬಾರ್ ಹೇಳಿದ್ದಾರೆ. ಹೀಗೆ ಇದನ್ನ ದಿಕ್ ತಪ್ಪಿಸೋ ಕೆಲಸವನ್ನ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳು ಶಿವಕುಮಾರ್ ನೇತೃತ್ವದಲ್ಲಿ ನಡೀತಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಮಾನಿಟರ್ ಮಾಡಬೇಕಾಗಿರೋದು ಯಾರು ಸರ್? ಚುನಾವಣಾ ಆಯೋಗನ ಪ್ರಶ್ನೆ ಮಾಡಬೇಕು, ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ದೂರಿದ್ರೆ ಹೆಂಗೆ ಅಂತ ನಾವು ಚುನಾವಣೆ ಆಯೋಗದವ್ರ ಹತ್ರಕ್ಕೂ ಹೋಗ್ಬಿಟ್ಟು ಇವತ್ತು ಅವ್ರಿಗೂ ಖಡಕ್ಕಾಗಿ ಉತ್ತರವನ್ನು ಕೇಳ್ಕೊಂಡ್ ಬಂದಿದೀವಿ. ನೀವು ಈ ರೀತಿ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಮುಂದಿನ ನೋಡ್ಕೋಬೇಕಾಗತ್ತೆ ಅಂತ. ಇದರೊಳಗೆ ಚುನಾವಣಾ ಆಯೋಗ, ಕೇಂದ್ರದ ಚುನಾವಣಾ ಆಯೋಗದ ಸೂಚನೆಗಳಿದ್ರು ಅದನ್ನ ಜಾರಿಗೆ ತರುವಂತದ್ದು ರಾಜ್ಯದ ಸರ್ಕಾರದ ಸಿಬ್ಬಂದಿಗಳು. ರಾಜ್ಯದ ಸರ್ಕಾರದ ಸಿಬ್ಬಂದಿಗಳು ತಹಸೀಲ್ದಾರ್ ಯಾರ್ ಮಾತು ಕೇಳ್ತಾರೆ? AC ಯಾರ್ ಮಾತು ಕೇಳ್ತಾರೆ? DC ಯಾರ್ ಮಾತು ಕೇಳ್ತಾರೆ? ಅವರೆಲ್ಲ ಕೇಳೋದು ರಾಜ್ಯ ಸರ್ಕಾರದ ಸಚಿವರ, ಶಾಸಕರ. ಚಾಮರಾಜಪೇಟೆ ಅಂತ ಕ್ಷೇತ್ರದಲ್ಲಿ ಅಲ್ಲಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರ ಚಿತ್ರವನ್ನು ಹಾಕಿ BLOಗಳು ಹಾಕೊಂಡು ಹೋಗ್ತಾ ಇರೋದು ನಾವು ನೋಡಿದೀವಿ. ಇನ್ನೆಲ್ಲ ಯಶವಂತಪುರದಲ್ಲಿ ಸೋಮಶೇಖರ್ ಕೊಟ್ಟಂತ ಪುಸ್ತಕಗಳನ್ನ BLOಗಳು ಹಿಡ್ಕೊಂಡು ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಹೀಗೆ ತಮಗೆ ಮನಸ್ಸಿಗೆ ಬಂದಂಗೆ ಅಲ್ಲಿರ್ತಕ್ಕಂಥ AEROಗೆ ಹೆದರಿಕೆ ಒಡ್ಡಿ BLO ನಮ್ಮ ಎನ್ಯುಮರೇಷನ್ ಫಾರಂ ಮನೆ ಮನೆಗೆ ಕೊಡಬೇಕು ಅನ್ನೋ ಕಡ್ಡಾಯ ಚುನಾವಣಾ ಆಯೋಗ ಹೇಳಿದ್ರು ಕೂಡ ಒಳ್ಳೆ ಸಂತೆಯಲ್ಲಿ ಕೊಟ್ಟಂಗೆ ಮಸೀದಿ ಮುನ್ಗಡೆಗೆ ಶಾಮಿಯಾನ ಹಾಕೊಂಡು ಕೊಡುವಂತ ಕೆಲಸ ಕಳೆದ 5 ದಿವಸದಿಂದ ಮಾಡ್ತಿದ್ದಾರೆ. ಹಾಗಾಗಿನೇ ನಮ್ಮ ನಾಯಕರು ಇದನ್ನ ಎನ್ಯುಮರೇಷನ್ ಆಗ್ಬೇಕು, ಹೀಗಾಗಿ ಅದನ್ನ ತಪ್ಪಿಸ್ಬೇಕು. ಬಹಳಷ್ಟು ಕಡೆಗೆ ದತ್ತಾತ್ರಿ ಸರ್ 5 ದಿನ ಆದ್ರೂ ಕೂಡ ಯಾಕೆ ಚುನಾವಣಾ ಆಯೋಗ ಸೈಲೆಂಟ್ ಆಗಿದೆ ಅಂತ ಅಂದ್ರೆ ಇಲ್ಲಿ ಜನರಿಗೆ ಗೊಂದಲ ಉಂಟಾಗ್ತಿದೆ ಸರ್. ಇದನ್ನ ಯಾರು ಮಾಡ್ಬೇಕು ಕರೆಕ್ಟ್ ಆಗಿ ಅಂತ? ಸರ್ಕಾರ ಮಾಡುವಂತ ಕೆಲಸನ ಇದು ಅಂತ. ಅದೇ ಕಾರಣಕ್ಕೋಸ್ಕರ ಇವತ್ತು ನಮ್ಮ NDA ಮೈತ್ರಿಕೂಟದ ನಾಯಕರು ನಾವೆಲ್ಲ ಸೇರಿ ಹೋಗಿ ಇವತ್ತು ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೇವೆ. ನೀವು ತಕ್ಷಣ ಯಾರ್ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವು ಕೇಂದ್ರ ಚುನಾವಣಾ ಆಯೋಗದ ಹತ್ರ ಕುತ್ಕೊಳ್ಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟು ಬಂದಿದೀವಿ ಇವತ್ತು. ಅಲ್ಲ, ಎಚ್ಚರಿಕೆ ಕೊಡುವ ಮಟ್ಟಕ್ಕೆ ಚುನಾವಣಾ ಆಯೋಗ ಯಾಕೆ ಹೋಗ್ತಾ ಇದೆ ಅಂತಂದ್ರೆ ಎದುರ್ಕೊಬಿಟ್ಟಿದ್ಯಾ ಕಾಂಗ್ರೆಸ್ನವ್ರಿಗೆ? ಇರ್ತಕ್ಕಂಥ ಅಧಿಕಾರಿಗಳು ರಾಜ್ಯ ಸರ್ಕಾರದ ಸಚಿವರು, ಶಾಸಕರಿಗೆ ಹೆದರಿ ಕೆಲಸ ಮಾಡ್ತೀಯಾರ ಅನ್ನೋದು ನಿಸ್ಸಂಕೋಚವಾಗಿ ನಾ ಹೇಳಕ್ಕೆ ಬಯಸ್ತೇನೆ. ಓಕೆ, ಈಗ ಸರಿ ಸರ್, ಈಗ ಇಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ರಾಜ್ಯ ಸರ್ಕಾರ ಹೇಳಿರೋ ರೀತಿಯಾಗಿ ವರ್ತಿಸ್ತಾ ಇದೆ. ಹಾಗಾದ್ರೆ ಹೊರಗಿನಿಂದ ಕರ್ಕೊಂಬರಕ್ ಸಾಧ್ಯ ಇದೆಯಾ? ಬೇರೆ ರಾಜ್ಯಗಳಿಂದ ಕರ್ಕೊಂಬರಕ್ ಆಗುತ್ತಾ BLO ಅಧಿಕಾರಿಗಳನ್ನ, ಚುನಾವಣಾ ಅಧಿಕಾರಿಗಳನ್ನ? ಸರ್ ನೋಡಿ, ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ ನಿಮ್ಗೆ. ನಮಗೆ ಹೇಳಿರ್ತಕ್ಕಂಥದ್ದು ಏನು ಅಂದ್ರೆ ಎಲ್ಲಾ BLO ಕೈಲಿ ಫಾರಂ ನಂಬರ್ 6
ಹೊಸದಾಗಿ ಮತದಾರ ಆಗೋರ್ನ ಮನೆ ಮನೆಗೆ ಹೋಗ್ಬೇಕಾದ್ರೆ ಅದನ್ನು ಕೊಟ್ಟು ಕಳಿಸ್ತೀವಿ, 30 ಫಾರಂ ಕೊಟ್ಟು ಕಳಿಸ್ತೀವಿ ಅಂತ ಕೇಳಿದ್ವಿ. ಒಬ್ಬ BLO ಅಧಿಕಾರಿಗಳಿಗೆ ಆ ಫಾರಂ ನಂಬರ್ 6 ಕೊಟ್ಟಿಲ್ಲ ಹೊಸ ಮತದಾರ ಕೊಡಕ್ಕೆ. ಇದು ಉದಾಹರಣೆ ಹೇಳಿದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲಾ BLOಗಳನ್ನ ಅಲ್ಲಿ AERO ಮೇಲ್ಗಡೆಗೆ RO ಅದ್ರ ಮೇಲ್ಗಡೆಗೆ CEO ಇವ್ರು ಕಂಟ್ರೋಲ್ ಮಾಡ್ಬೇಕಾಗಿದೆ. ಆದ್ರೆ ಸರಿಯಾಗಿ ಮಾಹಿತಿನೇ ಕೊಡದೆ ನಮ್ಮ BLOಗಳು ಬಹಳಷ್ಟು ಕಡೆಗೆ ಅವರು ನಮಗಿದು ಬರೆಯಕ್ ಬರಲ್ಲ ಅಂತ ಎನ್ಯುಮರೇಷನ್ ಫಾರಂ ನ ಕೊಟ್ಟು ಬಂದ್ಬಿಟ್ಟಿರ್ತಕ್ಕಂಥದ್ದು ಗೊತ್ತಿದೆ. ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ಲ, ಟ್ರೈನಿಂಗ್ ಕೊಡೋ ಉತ್ಸಾಹ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಇರ್ಲಿಲ್ಲ. ಹಾಗಾಗಿ ನಾವು ಇದು ಎಲ್ಲವೂ ವಿಷಯ ಇಟ್ಕೊಂಡು ಇವತ್ತು ಏನೇನ್ ಲ್ಯಾಪ್ಸಸ್ ಚುನಾವಣೆ ಆಯೋಗ, ನಿಜ ಕೇಂದ್ರ ಚುನಾವಣೆ ಆಯೋಗದ ಪರಮಾಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ. ಆದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪನ ಕಳೆದ 4 ದಿವಸಗಳಿಂದ ಮುಖ್ಯ ಚುನಾವಣಾಧಿಕಾರಿಗಳಂತ ಅನುಭವ್ ಕುಮಾರ್ ಅವ್ರಿಗೆ 3 ಸಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದೀವಿ. ಮಾನ್ಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು ಹೋಗಿದ್ದಾರೆ, ಚಲವಾದಿ ನಾರಾಯಣ ಸ್ವಾಮಿ ಹೋಗಿದ್ದಾರೆ, ನಿಖಿಲ್ ಕುಮಾರ್ ಹೋಗಿದ್ದಾರೆ. ಇದಾದ್ಮೇಲೂ ಕೂಡ ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಇಲ್ಲಿ ಏನೇನು ಇಂಪ್ರೂವ್ಮೆಂಟ್ ಆಗಿಲ್ಲ. ಯಥಾಸ್ಥಿತಿ ಮತ್ತೆ ಸಂತೆಯಲ್ಲಿ ಹಂಚದಂಗೆ ಎನ್ಯುಮರೇಷನ್ ಫಾರಂ ನ ಕೊಡ್ತಿರ್ತಕ್ಕಂಥ ಅತ್ಯಂತ ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಅಧಿಕಾರಿಗಳು ಹೆದರಿಸಿ ಮಾಡ್ತಾ ಇದೆ ಅಂತ ಹೇಳಿ ಅತ್ಯಂತ ಖೇದದಿಂದ ಹೇಳಕ್ಕೆ ಬಯಸ್ತೇನೆ. ಅಲ್ಲ ಸರ್, ದತ್ತಾತ್ರಿ ಸರ್, ಪಾರದರ್ಶಕವಾಗಿ ನಡಿಬೇಕಾಗಿರ್ತಕ್ಕಂಥದ್ದು, ಪಕ್ಷಾತೀತವಾಗಿ ಆಗ್ಬೇಕಾಗಿರ್ತಕ್ಕಂಥ ಪ್ರಕ್ರಿಯೆ ಇದು. ನೀವು 3 ಸಲ ಹೋಗಿ ದೂರು ಕೊಟ್ಟರು ಕೂಡ ರಾಜ್ಯ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳೋದಿಲ್ಲ ಅನ್ನೋದಾದ್ರೆ ಅಟ್ಲೀಸ್ಟ್ ಸೌಜನ್ಯಕ್ಕೂ ಕೂಡ ಬಂದು ನೋಡೋದಿಲ್ಲ ಆ ಸ್ಥಳಗಳಲ್ಲಿ. ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಎಲ್ಲ ವಿಡಿಯೋಗಳು, ಗುಡ್ಡೆ ಹಾಕೊಂಡು ಜನರನ್ನೆಲ್ಲ ಗುಡ್ಡೆ ಹಾಕೊಂಡು ಫಾರ್ಮ್ಗಳನ್ನ ಹಂಚ್ತಾ ಇರ್ತಕ್ಕಂಥದ್ದು. ಇದನ್ನ ಯಾವ ರೀತಿಗೆ ನೋಡ್ತೀರಿ? ಅನುಮಾನ ಬರುತ್ತಲ್ವಾ ಸರ್? ಸ್ವಾಯತ್ತ ಸಂಸ್ಥೆಗಳ ಅನುಮಾನ ಬಂದ್ಬಿಟ್ರೆ ಹೆಂಗೆ ಅಂತ ದೇಶದಲ್ಲಿ? ತಾವು ಹೇಳಿರೋದು ಸರಿ ಇದೆ. ಚುನಾವಣಾ ಆಯೋಗ ಅಂದ್ರೆ ಅದು ನಿಷ್ಪಕ್ಷಪಾತವಾಗಿ ಮಾಡತ್ತೆ ಅಂತ ನಾವು ನಂಬಿಕೆ ಇಟ್ಟು ಮಾಡಿದೀವಿ. ಹಾಗಾಗಿ ಇವತ್ತು ಅತ್ಯಂತ ಸೌಜನ್ಯ ರೀತಿಯಲ್ಲಿ ಮಾನ್ಯ ಚುನಾವಣಾಧಿಕಾರಿಗಳಿಗೆ ನಾವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದೀವಿ. ಇನ್ನೂ 1 ದಿವಸ ಕಾಯ್ತೀವಿ. ಇದನ್ನ ಇಂಪ್ರೂವ್ ಆಗ್ಲಿಲ್ಲ ಅಂದ್ರೆ ನೇರವಾಗಿ ನಮ್ಮ ಕೇಂದ್ರ ಸಚಿವರುಗಳು ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿ ಇಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನ ತಿಳಿಸಿ ಅಗತ್ಯ ಬಿದ್ರೆ ಬೇರೆ ಅಧಿಕಾರಿಗಳನ್ನ ಇಲ್ಲಿಗೆ ಪೋಸ್ಟ್ ಮಾಡಬೇಕು ಅಂತ ಕೇಳೋದ್ರೊಳಗೆ ನಾವೇನು ಹಿಂದೆ ಮುಂದೆ ನೋಡೋದಿಲ್ಲ, ಕಾಯ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು PNS ವಿಸ್ತರಣೆ ಜೊತೆಗೆ ಮಾತನಾಡಿದ್ದಕ್ಕೆ.